ಗೃಹಲಕ್ಷ್ಮಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಬಂದಿಲ್ವಾ? ಅದರ ಜೊತೆಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಈಗ ಡಿಸೆಂಬರ್ ಕೂಡ ಬರ್ತಾ ಇದೆ. ಇಷ್ಟು ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ? ಈ ಪ್ರಶ್ನೆಗೆ ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಶಾಸಕರು ಖುದ್ದು ಸಚಿವರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಕ್ಕೆ ಸಚಿವರು ಕೂಡ ಉತ್ತರವನ್ನು ನೀಡಿದ್ದಾರೆ. ಅದರ ಜೊತೆಗೆ ಈ ಮಧ್ಯೆ CM ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು, ಒಂದು ಭರವಸೆಯನ್ನು ನೀಡಬೇಕಾದಂಥ ಪರಿಸ್ಥಿತಿ ಬಂತು. ಅದು ಯಾಕೆ ಮತ್ತು ಸೋಮವಾರನೂ ಕೂಡ ಈ ಪ್ರಶ್ನೆಗೆ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಶಾಸಕರು. ಸಚಿವರು ಏನು ಹೇಳ್ತಾರೆ ಈ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿದೆ. ಮೊದಲನೇದಾಗಿ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಕಂತಿನ ಹಣ ಕೊಡ್ತೀವಿ ಅಂಥೇಳಿ, ಒಂದು ತಿಂಗಳಾದಮೇಲೆ ನೆಕ್ಸ್ಟ್ ಮಂತಲ್ಲಿ 2,000 ರೂಪಾಯಿ ಹಣ ಬರುತ್ತೆ ಅಂತೇಳಿ. ಎಷ್ಟು? ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 1,25,00,000ಕ್ಕೂ ಹೆಚ್ಚು ಜನ ಗೃಹಲಕ್ಷ್ಮಿಯರಿದ್ದಾರಲ್ಲ, ಅವರೆಲ್ಲರಿಗೂ ಕೂಡ 2,000 ರೂಪಾಯಿ ಕೊಡುವಂಥ ಕಾರ್ಯ ಮೊದಲ 3ರಿಂದ 4 ತಿಂಗಳವರೆಗೂ ತುಂಬಾ ಚೆನ್ನಾಗಿ ಬಂತು. ಅದಾದ ಮೇಲೆ ವಿಳಂಬ ಆಗಕ್ಕೆ ಶುರುವಾಯಿತು. 1 ತಿಂಗಳಲ್ಲ, 2 ತಿಂಗಳಲ್ಲ, 3 ತಿಂಗಳು, ಕೆಲವು ಸರಿ 4 ತಿಂಗಳು ಆದಮೇಲೆ 1 ತಿಂಗಳ ಕಂತಿನ ಹಣ ಬರೋದು. ಅದಾದ ಒಂದು 15 ದಿನಕ್ಕೆ ಮತ್ತೊಂದು ತಿಂಗಳ ಕಂತಿನ ಹಣ ಬರೋದು. ಹೀಗೆ ವಿಳಂಬ ಆಗ್ತಾ ಬಂತು. 1 ತಿಂಗಳ ನಂತರ ಮತ್ತೊಂದು ತಿಂಗಳಲ್ಲಿ ಹಣ ಹಾಕುವಂಥ ಪ್ರಕ್ರಿಯೆ ಏನಿದೆ ಅದು ಸಂಪೂರ್ಣವಾಗಿ ಹದಗೆಡ್ತು. ಅದಕ್ಕೆ ನಾನಾ ಕಾರಣಗಳಿದ್ವು, ಆ ವಿಡಿಯೋನ ಕೊಟ್ಟಿದ್ದೀನಿ. ಈಗಿರುವಂಥ ಪ್ರಶ್ನೆ ಏನಂದರೆ, ಭಾಳ ಪ್ರಮುಖವಾಗಿ ಸದನದಲ್ಲಿ ಮಹೇಶ್ ತೆಂಗಿನಕಾಯಿ ಶಾಸಕರು, BJP ಶಾಸಕ ಪ್ರಶ್ನೆಯನ್ನು ಮಾಡ್ತಾರೆ ಸದನದಲ್ಲಿ ಸಚಿವರಿಗೆ, ವಿಶೇಷವಾದಂಥ ಪ್ರಶ್ನೆ. ಈ ಪ್ರಶ್ನೆ ಏನು ಅಂತಂದರೆ, ನೀವು ಹೇಳ್ತಾ ಇದ್ದೀರಿ ಹಣ ಕೊಟ್ಟಿದ್ದೀವಿ ಅಂಥೇಳಿ ಗೃಹಲಕ್ಷ್ಮಿಯರಿಗೆ, ಭಾಳ ಸಂತೋಷ, ಭಾಳ ಒಳ್ಳೆಯದು. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ಈ 2 ತಿಂಗಳ ಕಂತಿನ ಹಣ ಬಂದಿಲ್ಲ. ಈ ಬಗ್ಗೆ ನೀವು ಸ್ಪಷ್ಟವಾದಂಥ ಉತ್ತರ ಕೊಡಿ ಅಂಥೇಳಿ ಸಚಿವರಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಸೊ ಇಲ್ಲಿ ಆ ಪ್ರಶ್ನೆಯನ್ನು ಕೇಳುವ ಮುನ್ನ ಆ ಸುತ್ತಮುತ್ತಲಿರುವಂಥ 3 ಜಿಲ್ಲೆಗಳ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ದಾಖಲೆಗಳನ್ನು ತೆಗೆದುಕೊಂಡು ಅದರ ಆಧಾರದ ಮೇಲೆ ಪ್ರಶ್ನೆ ಮಾಡಿದ್ದೀನಿ ಅಂಥೇಳಿ ಮಹೇಶ್ ತೆಂಗಿನಕಾಯಿ ಪ್ರಶ್ನೆ ಅಂದರೆ ಆ ಸ್ಪಷ್ಟನೆಯನ್ನು ಕೊಡ್ತಾರೆ. ಅವರು ಹೇಳೋ ಪ್ರಕಾರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಬಂದಿಲ್ಲ ಅನ್ನುವಂಥ ಅನುಮಾನ ಇದೆ. ಇದಕ್ಕೆ ಸ್ಪಷ್ಟವಾದಂಥ ಉತ್ತರ ಕೊಡಿ ಅಂಥೇಳಿ. ಇದಕ್ಕೆ ಸದನದಲ್ಲಿ ಖುದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರವನ್ನು ನೀಡ್ತಾರೆ. ಅವ್ರು ಹೇಳೋದು 23 ತಿಂಗಳ ಕಂತಿನ ಹಣವನ್ನು ನಾವು ಕೊಟ್ಟಿದ್ದೇವೆ, ಅಪ್ ಟು ಆಗಸ್ಟ್ ತಿಂಗಳವರೆಗೆ ಹಣ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಆದರೆ ಇವರು ಸ್ಪೆಸಿಫಿಕ್ಕಾಗಿ ಕೇಳ್ತಾ ಇರೋದೇನೆಂದರೆ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಕೊಟ್ಟಿದ್ದೀರಾ? ಇದಕ್ಕೆ ಸ್ಪಷ್ಟವಾದಂಥ ಉತ್ತರವನ್ನು ಸಚಿವರು ನೀಡ್ತಾ ಇಲ್ಲ. ಅವ್ರು ಹೇಳೋದೇನೆಂದರೆ, ಇದೊಂದು ರೀತಿ ಸ್ಪಷ್ಟತೆ ಇಲ್ಲದಿದ್ರು, ಹಾರಿಕೆ ಅಲ್ಲದಿದ್ರು ನಾನು ಭಾಳ ನೇರವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ ಅನ್ನೋ ರೀತಿಯಾಗಿ, ಆಗಸ್ಟ್ ತಿಂಗಳವರೆಗೂ ಕೊಟ್ಟಿದ್ದೀನಲ್ರಿ, ಆಗಸ್ಟ್ ತಿಂಗಳವರೆಗೂ ಹಣ ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಇನ್ನೂ ಕೂಡ ಅದಕ್ಕೆ ಮರುಪ್ರಶ್ನೆಯನ್ನು ಮಾಡಿದಂಥ ಮಹೇಶ್ ತೆಂಗಿನಕಾಯಿ ಕೇಳೋದು, ಮೇಡಮ್ ನೀವು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಕೊಟ್ಟಿದ್ದೀರಾ? ಈ ಬಗ್ಗೆ ನಮ್ಮ ಹತ್ರ ದಾಖಲೆಗಳಿದ್ದಾವೆ ಕೊಟ್ಟಿಲ್ಲ ಅನ್ನೋದಕ್ಕೆ. ಅಲ್ಲಿರುವಂಥ ಜಿಲ್ಲೆಯ ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಉಪನಿರ್ದೇಶಕರಿದ್ದಾರೆ, ಅವರು ಕೊಟ್ಟಂಥ ದಾಖಲೆಗಳ ಆಧಾರದ ಮೇಲೆ ನಾವು ಕೇಳ್ತಾ ಇದ್ದೀವಿ. ಅದು ರಿಸೀವ್ ಆಗಿಲ್ಲ, ಅಂದರೆ ಅವ್ರಿಗೆ ಹೋಗಿಲ್ಲ, ಹಣ ಮಹಿಳೆಯರಿಗೆ ತಲುಪಿಲ್ಲ. ಈ ಬಗ್ಗೆ ನಿಮಗೆ ಸ್ಪಷ್ಟತೆ ಇದ್ದರೆ ದಯಮಾಡಿ ಸ್ಪಷ್ಟತೆಯನ್ನು ಕೊಡಿ ಅಂಥೇಳಿ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಅದಕ್ಕೆ ಆವಾಗ ಉತ್ತರ ಕೊಡೋದೇನು ಅಂದರೆ, ಆರ್ಥಿಕ ಇಲಾಖೆ ನಮಗೆ ಯಾವಾಗ ಅನುದಾನವನ್ನು ಬಿಡುಗಡೆ ಮಾಡುತ್ತೋ ನಾವು 1 ದಿನ ಅಲ್ಲ, ಅರ್ಧ ದಿನವೂ ಕೂಡ ಅಲ್ಲ, 1 ಗಂಟೆನೂ ಕೂಡ ನಾವು ವೇಸ್ಟ್ ಮಾಡದೆ ಎಲ್ಲರಿಗೂ DBT ಮೂಲಕ ಹಣ ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಟಿಲ್ ಟುಡೇ ಇಲ್ಲಿವರೆಗೂ ಆ ಕಾರ್ಯವನ್ನು ಮಾಡಿದ್ದೀವಿ. ಆ ಕಾರಣಕ್ಕಾಗಿ 23 ತಿಂಗಳ ಕಂತಿನ ಹಣವನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಸೊ ಇದರ ಮಧ್ಯೆ CM ಸಿದ್ದರಾಮಯ್ಯರು ಕೂಡ ಇದೆಲ್ಲ ಆದಮೇಲೆ ಇದಕ್ಕೆ ಮತ್ತೆ ಮಹೇಶ್ ತೆಂಗಿನಕಾಯಿ ಕೇಳೋದು, ಇಲ್ಲ ನೀವು ಇದಕ್ಕೆ ಸ್ಪಷ್ಟವಾದಂಥ ಉತ್ತರ ಕೊಡಬೇಕು ಅಂತ ಕೇಳ್ತಾರೆ. ಸೋಮವಾರ ಉತ್ತರ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ಇದರ ಮಧ್ಯೆ CM ಸಿದ್ದರಾಮಯ್ಯರು ಕೂಡ ಈ ಬಗ್ಗೆ ಪರಿಶೀಲನೆ ಮಾಡಿ, ಚೆಕ್ ಮಾಡಿ ನಾನು ನಿಮ್ಮ ಮಾಹಿತಿಯನ್ನು ಕೊಡ್ತೀನಿ ಅಂತಲೂ ಕೂಡ CM ಸಿದ್ದರಾಮಯ್ಯ ಖುದ್ದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಸಿದ್ದರಾಮಯ್ಯವರು ನೀಡಿದಂಥ ಮಾಹಿತಿಗೆ ಎಲ್ಲರೂ ಕೂಡ ಸಮಾಧಾನ ಇದ್ದಾರೆ. ಆದರೆ ಸಚಿವರು ಕೊಡ್ತಿರುವಂಥ ಉತ್ತರ ಭಾಳ ಸ್ಪಷ್ಟವಾಗಿ ಇಲ್ಲ ಅಂದೇ ಇರೋದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. 2, ನಾನು ಆಗಸ್ಟ್ ತಿಂಗಳವರೆಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಆದರೆ ಸ್ಪೆಸಿಫಿಕ್ಕಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ಅದಕ್ಕೆ ಸ್ಪಷ್ಟವಾಗಿ ಆ 2 ತಿಂಗಳ ಹಣ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ. ನಾನು ಆಗಸ್ಟ್ ತಿಂಗಳವರೆಗೆ ಕೊಟ್ಟಿದ್ದೀನಿ, 23 ತಿಂಗಳ ಕಂತಿನ ಹಣ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಈಗ ಇಲಾಖೆ ಕೊಡ್ತಿರುವಂಥ ಮಾಹಿತಿಯ ಆಧಾರದ ಮೇಲೆ ಮತ್ತು ಪ್ರತಿ ತಿಂಗಳು DBT ಮೂಲಕ ಏನು ಆ್ಯಪಲ್ಲಿ ನಾವು ಚೆಕ್ ಮಾಡಿದಾಗ ಗೊತ್ತಾಗುತ್ತಲ್ಲ, ಅದರ ಆಧಾರದ ಮೇಲೆ ಹೇಳೋದಾದರೆ ಅಪ್ ಟು ನಿಮಗೆ ಕಳೆದ ಆಗಸ್ಟ್ ಇಂದ ಶುರುವಾಗಿರೋದು
2 ವರ್ಷ 4 ತಿಂಗಳಾಗಿದೆ. ಆಗಸ್ಟಿಂದ ಶುರುವಾಗಿರೋದು. ಸೊ 2 ವರ್ಷ ಆಗುತ್ತೆ. ಅದಾದಮೇಲೆ 4 ತಿಂಗಳು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಈಗ ಡಿಸೆಂಬರ್, ಈ ತಿಂಗಳು ಮುಗಿದ್ರೆ 4 ತಿಂಗಳು. ಸೊ 4 ತಿಂಗಳಲ್ಲಿ ನಿಮಗೆ 24 ತಿಂಗಳು 2 ವರ್ಷಕ್ಕೆ, ಇನ್ನೂ 4 ತಿಂಗಳಂದರೆ 28 ಅಂತ ಅಂದ್ಕೊಳ್ಳಿ. 28 ಕಂತಲ್ಲಿ 23 ಕಂತು ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ, ಮತ್ತು ಆ ರೀತಿಯಾದಂಥ ದಾಖಲೆಗಳಿದ್ದಾವೆ. ಹಾಗಾದರೆ ಈ 23 ಕಂತುಗಳನ್ನು ಹೊರತುಪಡಿಸಿ ಇನ್ನುಳಿದಂಥದ್ದು 5 ಕಂತು, ಅದು ಡಿಸೆಂಬರು ಸೇರಿದಂತೆ. ಸೊ ಈಗ ಹೇಳ್ತಾ ಇರೋದು, ಖುದ್ದು ಸಚಿವರೇ ಹೇಳ್ತಾ ಇರೋದು ಏನಂದರೆ ಆಗಸ್ಟ್ ತಿಂಗಳವರೆಗೆ ಕೊಟ್ಟಿದ್ದೀವಿ ಅಂತಾರೆ. ಹಾಗಾದರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3, ಇದರ ಜೊತೆಗೆ ನೀವು ಡಿಸೆಂಬರ್ ಈ ತಿಂಗಳನ್ನೂ ಕೂಡ ಆ್ಯಡ್ ಮಾಡಿದ್ರೂ ಕೂಡ 4 ತಿಂಗಳಾಗತ್ತೆ. ಹಾಗಾದರೆ 1 ತಿಂಗಳು ಬಾಕಿ ಉಳಿದಿರೋದು ಭಾಳ ಸ್ಪಷ್ಟವಾಗಿ ಕಂಡು ಬರುತ್ತೆ, ಅದು ಮಾರ್ಚ್ ತಿಂಗಳದು ಅಂಥೇಳಿ. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳನ್ನು ಕೂಡ ಕ್ರಾಸ್ ಚೆಕ್ ಮಾಡಿದಾಗ ಈ ಹಿಂದೆನೂ ಕೂಡ ಸಮಸ್ಯೆ ಆಗಿದ್ದು ನಿಜ. ಮಾರ್ಚ್ ತಿಂಗಳ ಕಂತಿನ ಹಣ ಜೂನ್ ಜುಲೈ ಆದರೂ ಕೂಡ ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು. ಇವರು ಡಿಲೇ ಮಾಡ್ತಿರೋ ಕಾರಣಕ್ಕಾಗಿ ಯಾವ ತಿಂಗಳ ಕಂತಿನ ಹಣ ಯಾವಾಗ ಹಾಕಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಕಂತಿನ ಲೆಕ್ಕದಲ್ಲಿ ಮಾತ್ರ ಹಣ ಬಂದಿರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ 1 ತಿಂಗಳಂತಾದ್ರೂ ಮಾರ್ಚ್ ತಿಂಗಳ ಹಣ ಕೊಟ್ಟಿಲ್ಲ ಅನ್ನೋದು ಇಲ್ಲಿ ಭಾಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಯಾಕಂದರೆ ಖುದ್ದು ಸಚಿವರು ಹೇಳ್ತಾ ಇರೋದು ಆಗಸ್ಟ್ವರೆಗೆ ಕೊಟ್ಟಿದ್ದೀವಿ ಅಂತಾರೆ, ಅಥವಾ ಅದರ ಹಿಂದಿನ ತಿಂಗಳು ನೋಡ್ತಾ ಹೋಗಿದ್ರೆ ಸೊ ಆವಾಗ ನಾವು ಕ್ರಾಸ್ ಚೆಕ್ ಮಾಡೋದು ಬೇರೆ ರೀತಿ ಇರ್ತಿತ್ತು. ಬಟ್ ಈಗ ಹೇಳ್ತಾ ಇರೋದು ಆಗಸ್ಟ್ ತಿಂಗಳವರೆಗೂ ಅಂತ ನೋಡೋದಾದರೆ ಈಗ ಇರೋದು 24 ಮತ್ತು 5 ತಿಂಗಳು 29 ಕಂತಿನ ಹಣ ಆಗುತ್ತೆ. 29 ತಿಂಗಳ ಕಂತಿನ ಹಣ. ಖುದ್ದು ಸಚಿವರು ಹೇಳ್ತಾ ಇರೋದು 23 ಕಂತಿನ ಹಣ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಸೊ ಇನ್ನುಳಿದದ್ದು 5 ಕಂತು. 5 ಕಂತಲ್ಲಿ 4 ತಿಂಗಳು ಬಾಕಿ ಇದೆ ಅಂತ ಅನ್ಕೊಳ್ಳೋಣ. ಇನ್ನೂ 1 ತಿಂಗಳು ಯಾವುದು? ಅದು ಕಳೆದ ಆರ್ಥಿಕ ವರ್ಷದ್ದು. ಅದರಲ್ಲಿ ಹೇಳ್ತಾ ಇರೋದು, ಈಗ ಶಾಸಕರು ಕೇಳ್ತಾ ಇರೋದು ಫೆಬ್ರವರಿ ಮತ್ತು ಮಾರ್ಚ್ ಅಂತ ಹೇಳ್ತಾ ಇದ್ದಾರೆ. ಮಾರ್ಚ್ ತಿಂಗಳ ಕಂತಿನ ಹಣ ಈ ಹಿಂದೆ ಪ್ರಾಬ್ಲಮ್ ಆಗಿರೋದಂತೂ ಭಾಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಸೊ ಓವರಾಲ್ ಆಗಿ ಹೇಳಕ್ಕೆ ಹೊರಟ್ರೆ, ಸೊ ಇಲ್ಲಿ ಇಯರ್ ಎಂಡಿಂಗಲ್ಲಿ ಪ್ರಾಬ್ಲಮ್ ಆಗಿರೋದು ಸತ್ಯ. ಮಾರ್ಚ್ ತಿಂಗಳ ಕಂತಿನ ಹಣ ನಿಮ್ಮ ಎಲ್ಲ ಜಿಲ್ಲೆಗಳಿಗೂ ಬಂದಿದೆಯಾ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎಷ್ಟು ತಿಂಗಳ ಕಂತಿನ ಹಣ ಬಂದಿದೆ ಅದನ್ನು ಕೂಡ DBT ಆ್ಯಪ್ ಮೂಲಕನೇ ಕ್ರಾಸ್ ಚೆಕ್ ಮಾಡ್ಬೋದು, ಅಥವಾ ಪಾಸ್ಬುಕ್ಕನ್ನು ನೋಡಿದರೆ ಇಲ್ಲಿವರೆಗೂ ಎಷ್ಟು 2,000 ರೂಪಾಯಿ ಹಣ ಎಷ್ಟು ಸರಿ ಬಂದಿದೆ ಅನ್ನೋದನ್ನು ನೀವು ನೋಡಿದ್ರೂ ಕೂಡ ಗೊತ್ತಾಗುತ್ತೆ. ಅದರ ಆಧಾರದ ಮೇಲೆ ನೀವು ಹೋಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳನ್ನು ನೀವು ಪ್ರಶ್ನೆಯನ್ನು ಮಾಡ್ಬೋದಾಗಿದೆ, ಮನವಿಯನ್ನು ಮಾಡ್ಕೋಬೋದಾಗಿದೆ, ಕೇಳುವಂಥ ಕಾರ್ಯನೂ ಕೂಡ ಆಗ್ಬೋದಾಗಿದೆ. ಇದಕ್ಕೆ ಸೋಮವಾರ ಉತ್ತರ ಸಿಗುತ್ತೆ ಅಂತಲೂ ಕೂಡ ಶಾಸಕರು ಭಾವಿಸಿದ್ದಾರೆ. ಬಟ್ ಇದನ್ನು ವಾಸ್ತವವಾಗಿ ನೋಡ್ತಾ ಹೋದರೆ ಸಹಜವಾಗಿ ಮಾರ್ಚ್ ತಿಂಗಳ ಕಂತಿನ ಹಣ ಬಂದಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಕಂಡುಬರ್ತದೆ. ಫೆಬ್ರವರಿ ತಿಂಗಳ ಕಂತಿನ ಹಣ ಎಲ್ಲ ಜಿಲ್ಲೆಯಲ್ಲಿ ಬಂದಿಲ್ಲ ಅಂತ ಹೇಳಲಾರೆ. ಕೆಲ ಜಿಲ್ಲೆಗಳಲ್ಲಿ ಬಂದಿದೆ, ಕೆಲ ಜಿಲ್ಲೆಗಳಲ್ಲಿ ಬಂದಿಲ್ಲ. ಅದು ಯಾಕೆ ಅನ್ನೋದ್ರ ಬಗ್ಗೆನೂ ಕೂಡ ಸ್ಪಷ್ಟವಾದಂಥ ಉತ್ತರವನ್ನು ಇಲಾಖೆ ನೀಡಬೇಕಾಗತ್ತೆ. ಈ ಕುರಿತಾದಂಥ ಅಪ್ಡೇಟ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಒಂದಂತೂ ಸ್ಪಷ್ಟ, 1 ತಿಂಗಳ ನಂತರ 1 ತಿಂಗಳು ಇನ್ನು ನೆಕ್ಸ್ಟ್ ಮಂತಲ್ಲಿ ಏನು ಹಣ ಬರ್ತಾ ಇತ್ತಲ್ಲ ಅದು ಬರ್ತಾ ಇಲ್ಲ, ಪ್ರೋಸೆಸ್ ಡಿಲೇ ಆಗಿದೆ. ಈಗ 3 ತಿಂಗಳಾಯಿತು. ಆಗಸ್ಟ್ ಸಚಿವರೇ ಹೇಳೋ ಪ್ರಕಾರ ಆಗಸ್ಟ್, ನಿಮ್ಮ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 3 ತಿಂಗಳು ಕಂಪ್ಲೀಟ್ ಆಗಿದೆ. ಇದುವರೆಗೂ ಹಣ ಬಂದಿಲ್ಲ. ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದರ ಜೊತೆಗೆ ಮಾರ್ಚ್ ತಿಂಗಳ ಕಂತಿನ ಹಣನೂ ಕೂಡ ಬಾಕಿ ಉಳ್ಕೊಂಡಿರೋದು ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಅದನ್ನು ಕೂಡ ಯಾವಾಗ ಕೊಡ್ತೀರಿ ಅಂಥೇಳಿ ಈಗ ಗೃಹಲಕ್ಷ್ಮಿಯರು ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ಸಚಿವರು ಮತ್ತು ಇಲಾಖೆ ಮತ್ತು ಸರ್ಕಾರ ನೀಡಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.